ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಒಬ್ಬಾಕೆ 4 ಮದುವೆಯಾದಂತಹ ಕತೆ. ಅವನು ಬೇಟ್ ಅವನ್ಯಾರು ಅಲ್ಲ, ಮತ್ತೊಬ್ಬ ನೌಟಂಕಿ ಆಂಟಿ ಬಲೆಗೆ ಬೆದ್ರು 4 ಡೌ ಮಾಡಿ 4 ಸಂಸಾರ ಕಟ್ಟಿದ್ಲು ಖತರ್ನಾಕ್ ಲೇಡಿ. ಪ್ರಶ್ನಿಸಿದ ಗಂಡನಿಗೆ ರೌಡಿಗಳಿಂದ ಹಾಕಿಸಿದ್ಲು ಆವಾಜ್. ಡೌ ಮಾಡೋದು, ಮದ್ವೆ ಆಗೋದೇ ಈಕೆ ಕೆಲಸ. ಗ್ಯಾರಂಟಿ ನ್ಯೂಸ್ ನಲ್ಲಿ ನೌಟಂಕಿ ಆಂಟಿಯ ಮ್ಯಾರೇಜ್ ಸ್ಟೋರಿ. ಒಬ್ಬನ್ ಬಿಟ್ರೆ ಒಬ್ಬ, ಅವನ್ ಬಿಟ್ಟು ಇವನು ಬಿಟ್ಟು ಅವನ್ ಯಾರು ಅನ್ನೋದ್ರ ಬದಲು ಮತ್ತೊಬ್ಬ ಅಂತ ಹೇಳಿ ಆಂಟಿ ತನ್ನ ಮದುವೆಗಳನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿರುವಂತಹ ಘಟನೆ ಇದು. ಒಂದಲ್ಲ ಎರಡಲ್ಲ 4 ಮದುವೆ ಆದಂತಹ ಸ್ಟೋರಿ ಗ್ಯಾರಂಟಿ ನ್ಯೂಸ್ ನಲ್ಲಿ ನೌಟಂಕಿ ಆಂಟಿಯ ಮ್ಯಾರೇಜ್ ಸ್ಟೋರಿಯನ್ನ ಬಿಚ್ಚಿಡ್ತಾ ಇದೆ. ಇದು ಬೆಂಗಳೂರಿನ ಈ ಆಂಟಿಯ ಮ್ಯಾರೇಜ್ ನ ಕತೆ. ಎಲ್ಲಿ, ಯಾವ ಭಾಗದಲ್ಲಿ ಆಗಿದ್ದು, ಒಬ್ಬೊಬ್ಬರನ್ನ ಯಾವ ರೀತಿಯಾಗಿ ಯಾಮಾರಿಸ್ತಾ ಇದ್ಲು, ಹೇಗೆ ಪುಸಲಾಯಿಸ್ತಾ ಇದ್ಲು, ಮೊದಲ ಮದುವೆ ಯಾವಾಗ ಆಗಿತ್ತು, 2ನೇ ಮದುವೆ ಆಗೋದಕ್ಕೆ ಏನ್ ಕಾರಣ, ಅದನ್ನ ಬಿಟ್ಟು 3ನೇ ಮದುವೆ ಆಗೋದಕ್ಕೆ ಏನ್ ಕಾರಣ, ಇದು ಹೇಗೆ ಬೆಳಕಿಗೆ ಬಂತು, ಡೀಟೇಲ್ಸ್ ನಿಮ್ಮ ಮುಂದೆ. ಇದು ಬೆಂಗಳೂರಿನ ಶೋಭಾ ಆಂಟಿಯ ಮ್ಯಾರೇಜ್ ಕಥೆ. ಬರೋಬ್ಬರಿ 4 ಮದುವೆ, ಓರ್ವ ಪ್ರಿಯಕರನ ಪ್ರೀತಿಯ ಪ್ರಿಯತಮೆ. ಗಂಡ ಜೊತೆಯಲ್ಲಿದ್ದಾಗಲೇ ಮತ್ತೊಬ್ಬ ಹುಡುಗನ ಜೊತೆ ಮದುವೆ. 2ನೇ ಗಂಡನಿಗೆ ತಿಳಿಯದಂತೆ 3ನೇ ಮದುವೆ, 3ನೇ ಪತಿಗೆ ನಾಮ ಹಾಕಿ 4ನೇ ಮದುವೆ ಮಾಡಿಕೊಂಡಂತಹ ಶೋಭಾ ಈಗ 4ನೇ ಗಂಡನಿಗೆ ಗೊತ್ತಾಗದಂತೆ ಪ್ರಿಯತಮನ ಜೊತೆ ಜೋಟ್. ಎಮೋಷನಲ್ ಡೈಲಾಗ್ ಹೊಡೆದು ಗಂಡಂದಿರಿಗೆ ಕೈ ಕೊಟ್ಟ ಶೋಭಾ ಕೊನೆಗೆ 4ನೇ ಗಂಡನ ಮುಂದೆ ತಗ್ಲಾಕೊಂಡಂತಹ ಡೌರಾಣಿ. ರಾತ್ರಿ 2 ಗಂಟೆಯಾದ್ರೂ ಮೊಬೈಲ್ನಲ್ಲೇ ಬ್ಯುಸಿ ಇರ್ತಾ ಇದ್ದಂತಹ ಐನಾತಿ ಶೋಭಾ ಅನುಮಾನಗೊಂಡು ಪ್ರಶ್ನೆ ಮಾಡಿದಂತಹ 4ನೇ ಪತಿ ಜೊತೆ ಖ್ಯಾತಿಯನ್ನ ತೆಗೆದು ಗಲಾಟೆಯನ್ನ ಮಾಡಿದ್ಲು. ನಾನು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಕೇಳಬಾರ್ದು ಅಂತ ಆವಾಜ್ ಹಾಕಿದ್ದಾಳೆ. ರೌಡಿಗಳನ್ನ ಬಿಟ್ಟು ಗಂಡನಿಗೆ ಆವಾಜನ್ನ ಹಾಕಿಸಿದ್ದಾಳೆ ಶೋಭಾ. ಫೈನಲಿ ಮನೆ ಬಿಟ್ಟು ಗಂಡನಿಗೆ ಚಿಪ್ ಕೊಟ್ಟು ಎಸ್ಕೇಪ್ ಆಗಿದ್ದಾಳೆ ಸುಂದ್ರಿ ಶೋಭಾ. ಇತ್ತ ದುಡಿದ ಹಣವನ್ನೆಲ್ಲ ಪ್ರೀತಿಯ ಹೆಂಡತಿ ಕೊಟ್ಟು ಬೀದಿಗೆ ಬಿದ್ದಿದ್ದಾನೆ 4ನೇ ಗಂಡ. ಅದನ್ನ ಹೇಗೆ ಯಾಮಾರಿಸ್ತಾ ಇದ್ಲು ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಮಾರಿಸೋದಲ್ಲ, ರೌಡಿಗಳ ಮುಖಾಂತರ ಜೀವ ಬೆದರಿಕೆ ಹಾಕುವಂತಹ ಕೆಲಸಗಳು ಆಗ್ತಾ ಇತ್ತು. ಮುಖಪಟ್ಟಿಯನ್ನು ತೋರಿಸಿ ಇನ್ನೊಂದಷ್ಟು ಜನ ಏನಾದರೂ ಯಾಮಾರ್ತಾ ಇದ್ರೆ ಇದರಿಂದ ಬಚಾವ್ ಆಗ್ತಾರೆ. ನಾವು ಸುಮ್ಮನೆ ಈ ರೀತಿಯಾಗಿ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅವಮಾನ ಆಗತ್ತೆ ಅಂತ ಹೇಳಿ. ಬಟ್ ಅವಮಾನ ಆಗೋದಲ್ಲ, ಈ ರೀತಿಯಾದಂತಹ ಅವಮಾನ ಇವರಿಂದ ಸಮಾಜಕ್ಕೆ ಆಗ್ತಾ ಇದೆ. ನಿಜಕ್ಕೂ ಒಬ್ರಲ್ಲ ಇಬ್ರಲ್ಲ 4 ಮದುವೆ ಮಾಡ್ಕೊಂಡಿದ್ದಲ್ದೆ ಈಗ ಇನ್ನೊಬ್ಬ ಲವರ್ ಜೊತೆ ಜೂಟಾಗಿದ್ದಾಳೆ. ಆತ ಈಕೆಯನ್ನ ಹೇಗೆ ನಂಬ್ದ? ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿಕೊಂಡು ಶೋಕಿ ಮಾಡ್ಕೊಂಡಿರೋರಿಗೆ ಮದುವೆನೂ ಕೂಡ ಶೋಕಿ ಆಗೋಗ್ಬಿಟ್ಟಿದೆ. ನೋಡಿ ಯಾವ ರೀತಿಯಾಗಿ ಯಾಮಾರಿಸಿದ್ದಾರೆ ಅಂತ ಹೇಳಿ. ಹಿನ್ನೆಲೆ ಏನಂದರೆ, ನಮಗೆ 2015 ಎಂಡಿಂಗ್ ಡಿಸೆಂಬರಲ್ಲಿ ಪರಿಚಯ ಆಗಿದ್ದು. ಅವರು ಫೇಸ್ಬುಕ್ಕಲ್ಲಿ ಆಯ್ ಅಂತ ಮೆಸೇಜ್ ಮಾಡಿದ್ದು. ಅಲ್ಲಿಂದ ಶುರುವಾಗಿ ಇವಾಗ 11 ವರ್ಷ ಆಯಿತು. 2026 ಬಂದರೆ ಇವಾಗ ಇಲ್ಲಿವರೆಗೂ ಏನಾಗಿದೆ ಅಂದರೆ, ಫಸ್ಟೇ ಮದುವೆ ಆಗಿತ್ತು, 2 ಮಕ್ಕಳಿದ್ದು. ಶೋಭಾ ಅಂತ ಅವಳ ಹೆಸರು, ಅವ್ನ ಗಂಡ ಹನುಮಂತ ಅಂತೇಳಿ. ಮಗಳ ಹೆಸರು ಕೀರ್ತನ, ಮಗನ ಹೆಸರು ಪರಿಚಯ ಆಗಿದ್ರು. ಹಂಗಿಂದ ಹಂಗೆ ನೋಡ್ಕೊತಿದ್ದಿಲ್ಲ, ಇದು ಮಾಡ್ತಿದ್ದಿಲ್ಲ ಅಂತೇಳಿ ನನಗೆ ಪರಿಚಯ ಆದಮೇಲೆ ಚೆನ್ನಾಗೇ ಇದ್ವಿ. ನನಗೆ ಒಂದೇ ಅವರು ಅಕ್ಕಪಕ್ಕ ಇರೋದರು ಹೇಳಿದ್ಲು, ನನಗೆ ಸಾಯೋವರೆಗೂ ಬಿಡೋಕೆ ಹೋಗ್ಬೇಡ, ನಾನು ನಿನ್ನ ನಂಬ್ತೀನಿ, ಹಂಗೆ ಹಿಂಗೆ ಅಂತ. ಹಂಗಾಗಿ ಜೊತೆಗೆ ಓಡಾಡ್ಕೊಂತ, ನಾನು ಬೆಂಗಳೂರಲ್ಲಿ ಇರೋದು, ಬೆಂಗಳೂರಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂತ ಹಂಗೆ ಇದ್ವಿ. ಆಮೇಲೆ ಏನೋ ಮನೆ ಗಲಾಟೆ ಆಯಿತು, ಜಗಳ ಆಯಿತು ಅಂತೇಳಿ ನನ್ನ ಒಂದು 6 ತಿಂಗಳು ಮಾತಾಡೋದು ಬಿಟ್ಬಿಟ್ಲು. ಇವತ್ತಲ್ಲಿ ನಾಳೆ ಮಾಡ್ತಾಳೆ ಬಿಡು ಅಂತ ನಾನು ಸುಮ್ಮನೆ. ಆಮೇಲೆ ಅವಳು ನೋಡಿದೆ 2ನೇ ಮದುವೆ ಮಂಜುನಾಥ್ ಅಂತೇಳಿ ಮದುವೆ ಆಗಿಬಿಟ್ಟಿದ್ದಾಳೆ. ಅದು ನನಗೆ ಯಾವ ಗೊತ್ತಾಗಿದ್ದು, ಅವನು ಸಮಸ್ಯೆ ಮಾಡಿ ಹೊಡೆಯೋದು ಬೈಯೋದು ಅನುಮಾನ ಪಟ್ಟಿದ್ದಾದಮೇಲೆ ನನಗೆ ಕಾಲ್ ಮಾಡಿದ್ಲು. ಅವಾಗ ನಾನಂದು ಏನು ಎಲ್ಲೋಗಿದ್ದೆ, ಏನಾಯಿತು, ಏನು ಹಿಂಗೆಲ್ಲ ಏನು ಪ್ರಾಬ್ಲಮ್ ಅಂತಂದಾಗ ಹಿಂಗಂದು, ನನಗೇನು ಗೊತ್ತಿಲ್ಲ ರೀ, ಹಿಂಗೆ ಜುನುಮೆಯಿಂದ ಅವನು ಎದುರಿಸಿ ಮದುವೆ ಆಗ್ಬಿಟ್ಟ ನನಗೆ, ಹಂಗೆ ಹಿಂಗೆ ಅಂತ ಹೇಳಿದ್ಲು. ಆವಾಗ ಇದೊಂದು ಸಲ ಕ್ಷಮಿಸ್ಬಿಡು, ಹಂಗೆ ಹಿಂಗೆ ಅಂತ ಅಂದ್ಲು. ಸರಿ ಆಯ್ತಮ್ಮ ಅತ್ಲಾಗೆ ಏನೋ ಒಂದು ಆಗೈತಿ ಹೋಗೈತಿ, ಮನಸ್ಸು ತಪ್ಪು ಮಾಡೋದೇ, ಏನು ಬೇರೆ ಪ್ರಾಣಿಗಳು ಅವು ಏನು ತಪ್ಪು ಮಾಡೋಕ್ಕೆ ಬರೋಲ್ಲ, ಆಯಿತು ಅಂತೇಳಿ ಕ್ಷಮಿಸಿ ಜೊತೆಗೇ ಇದ್ವಿ. ಅದಾದಮೇಲೆ ಮಗಳು ದೊಡ್ಡಳಾದಾಗ ಫಂಕ್ಷನಿಗೆ ಬಂದಾಗ ಅವ್ರ ಮನೆಯಾಗಿದ್ದಾಗ, ಅವ್ನ ಮನೆಗೆ ಹೋದ್ರೆ ಇರೋಕ್ಕಾಗಲ್ಲ, 1 ವಾರ ಎಲ್ಲರೂ ಟ್ರಿಪ್ ಹೋಗೋಣ ಅಂತೇಳಿ ಐಡಿಯಾ ಮಾಡಿದ್ವಿ, ಪ್ಲ್ಯಾನ್ ಮಾಡಿದ್ವಿ. 1 ವಾರ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಧರ್ಮಸ್ಥಳದಲ್ಲಿ ಅವ್ನು 2ನೇ ಗಂಡ ಮಂಜುನಾಥ್ ಅಂತ ಇದ್ದಾನಲ್ಲ, ಅವ್ರ ತಂಗಿನೋ ಅವ್ರ ಅಕ್ಕನೋ ಯಾರೋ ನೋಡಿಬಿಟ್ರು. ನೋಡಿದಾದ್ಮೇಲೆ ಇವಳ ಹತ್ರ ಮಾತಾಡಿದರು ಅವರು, ಇಲ್ಲ ನಮ್ಮ ರಿಲೇಟಿವ್ ಹಂಗೆ ಹಿಂಗೆ ಅಂತ ಏನೋ ಹೇಳಿ ಬಂದ್ಲು.
ಆಮೇಲೆ 2 ದಿನ ಬಿಟ್ಟಾದಮೇಲೆ ಅವನು ಮಂಜುನಾಥನನ್ನು ಇಲ್ಲಿ ಫೋನ್ ಮಾಡಿ ಹೇಳ್ದೆ, ನೀನು ಯಾರ ಜೊತೆಗೆ ಹೋಗಿದ್ಯಾ, ಅದು ಯಾರು, ಹಂಗೆ ಹಿಂಗೆ ಅಂತಂದು. ಅವ್ನು ಫೋಟೋ ಎಲ್ಲ ಹಾಕ್ಬಿಟ್ಟ ಇವಳು ವಾಟ್ಸಪ್ಪಲ್ಲಿ, ನಾವಿಬ್ಬರ ಜೊತೆ ಕಾರಲ್ಲಿ ಹತ್ತೋದು ಇಳಿಯೋದೆಲ್ಲ. ಅದು ಆದಮೇಲೆ ಇವಳಿಗೆ ಗೊತ್ತಾಗ್ಬಿಡ್ತಲ್ವ, ಅವ್ನು ಕಳಿಸಿದ ಕೊಟ್ಟಲೆ ನಾನು ಸಾಯಿಸ್ಬಿಡ್ತಾನೆ, ಹಂಗೆ ಹಂಗೆ. ಸರಿ ಹಂಗಾಗೈತೆ ಹಿಂಗಾಗೈತೆ, ನಡಿ ಬೆಂಗಳೂರಿಗೆ ಹೋಗ್ಬಿಡೋಣ ಅಂತೇಳಿ ನಾವು ಇದು ಮಾಡಿದ್ವಿ. ಹಿನ್ನೆಲೆ ಏನಂದರೆ ನಮಗೆ 2015 ಎಂಡಿಂಗ್ ಡಿಸೆಂಬರಲ್ಲಿ ಪರಿಚಯ ಆಗಿದ್ದು. ಅವರು ಫೇಸ್ಬುಕ್ಕಲ್ಲಿ ಆಯ್ ಅಂತ ಮೆಸೇಜ್ ಮಾಡಿದ್ದು. ಅಲ್ಲಿಂದ ಶುರುವಾಗಿ ಇವಾಗ 11 ವರ್ಷ ಆಯಿತು. 2026 ಬಂದರೆ ಇವಾಗ ಇಲ್ಲಿವರೆಗೂ ಏನಾಗಿದೆ ಅಂದರೆ, ಫಸ್ಟೇ ಮದುವೆ ಆಗಿತ್ತು, 2 ಮಕ್ಕಳಿದ್ದು. ಶೋಭಾ ಅಂತ ಅವಳ ಹೆಸರು, ಅವ್ನ ಗಂಡ ಹನುಮಂತ ಅಂತೇಳಿ, ಮಗಳ ಹೆಸರು ಕೀರ್ತನ, ಮಗನ ಹೆಸರು ಪರಿಚಯ ಆಗಿದ್ರು. ಹಂಗಿಂದ ಹಂಗೆ ನೋಡ್ಕೊತಿದ್ದಿಲ್ಲ, ಇದು ಮಾಡ್ತಿದ್ದಿಲ್ಲ ಅಂತ ನನಗೆ ಪರಿಚಯ ಆದಮೇಲೆ ಚೆನ್ನಾಗೇ ಇದ್ವಿ. ನನ್ನ ಒಂದೇ ಅವ್ರೂ ಅಕ್ಕಪಕ್ಕ ಇರೋದರು ಹೇಳಿದ್ಲು, ನನಗೆ ಸಾಯೋವರೆಗೂ ಬಿಡೋಕೆ ಹೋಗ್ಬೇಡ, ನಾನು ನಿನ್ನ ನಂಬ್ತೀನಿ, ನೀನು ಹಂಗೆ ಹಿಂಗೆ ಅಂತ. ಹಂಗಾಗಿ ಜೊತೆಗೆ ಓಡಾಡ್ಕೊಂತ, ನಾನು ಬೆಂಗಳೂರಲ್ಲಿ ಇರೋದು, ಬೆಂಗಳೂರಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂತ ಹಂಗೆ ಇದ್ವಿ. ಆಮೇಲೆ ಏನೋ ಮನೆಗೆ ಗಲಾಟೆ ಆಯಿತು, ಜಗಳ ಆಯಿತು ಅಂತೇಳಿ ನನ್ನ ಒಂದು 6 ತಿಂಗಳು ಮಾತಾಡೋದು ಬಿಟ್ಬಿಟ್ಲು. ಇವತ್ತಲ್ಲಿ ನಾಳೆ ಮಾಡ್ತಾಳೆ ಬಿಡು ಅಂತ ನಾನು ಸುಮ್ಮನಾದೆ. ಆಮೇಲೆ ಅವಳು ನೋಡಿದೆ, 2ನೇ ಮದುವೆ ಮಂಜುನಾಥ್ ಅಂತೇಳಿ ಮದುವೆ ಆಗಿಬಿಟ್ಟಿದ್ದಾಳೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.